ನೀವು ಪ್ರತಿದಿನ ತರನೇ ಬಾಕ್ಲು ತೆಗಿತೀರಾ, ಆದ್ರೆ ನಿಮ್ ಮನೆ ಭೂಮಿಯಿಂದ ಹೊರಗಡೆ ಸ್ಪೇಸ್ ನಲ್ಲಿ ಶನಿಗ್ರಹದ ಪಕ್ಕ ಬಂದಿದ್ರೆ ಏನ್ ಮಾಡ್ತೀರಾ? ಹೌದು, ಇವತ್ ನಾವು ನೋಡ್ತಿರುವಂತ ಮೂವಿನೂ ಕೂಡ ಅಂತದ್ದೇ ಒಂದು ಅದ್ಭುತವಾಗಿರುವಂತ ಮೂವಿ. ಅಂದಂಗೆ ಮೂವಿ ಹೆಸರು ಜತುರಾ ಎ ಸ್ಪೇಸ್ ಅಡ್ವೆಂಚರ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾದಾಗ ನಮ್ಗೆ ಡ್ಯಾನಿ ಅನ್ನೋ ಒಬ್ಬ ಸಣ್ಣ ಹುಡುಗನ್ನ ತೋರಿಸ್ತಾರೆ. ಇವನ ತಂದೆ ಹಾಗೆ ಇವನ ಅಣ್ಣ ಕ್ಯಾಚ್ ಆಡ್ತಿರೋದನ್ನ ನೋಡ್ತಿರ್ತಾನೆ. ಡ್ಯಾನಿಯ ಅಣ್ಣನ ಹೆಸರು ವಾಲ್ಟರ್ ಅಂತ. ಆಗ ಇವರ ತಂದೆ ವಾಲ್ಟರ್ಗೆ ಹೇಳ್ತಾರೆ, ನಿನ್ ಚಾನ್ಸ್ ಮುಗಿತು, ಈಗ ಡ್ಯಾನಿನ ಕಳ್ಸು ಅಂತ. ಅದಕ್ಕೆ ಇವನು ಕೂಡ ಕೋಪ ಮಾಡ್ಕೊಂಡು ಅವನನ್ನ ಕಳಿಸ್ತಾನೆ. ಸರಿ ಅಂತ ಡ್ಯಾನಿ ಬರ್ತಿದ್ದಂಗೆನೆ ಇವರು ಡ್ಯಾನಿ ಜೊತೆನೂ ಕೂಡ ಕ್ಯಾಚ್ ಆಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಡ್ಯಾನಿ ಇನ್ನೂ ಕೂಡ ಚಿಕ್ಕವನಾಗಿರೋದ್ರಿಂದ ಇವನಿಗೆ ಕ್ಯಾಚ್ ಹಿಡಿಯೋದಕ್ಕೆ ಬರ್ತಿರೋದಿಲ್ಲ. ಅದಕ್ಕೆ ನೆಕ್ಸ್ಟ್ ಸಲ ವಾಲ್ಟರೇ ಬಂದು ಕ್ಯಾಚ್ ಹಿಡಿದು ಬಿಡ್ತಾನೆ. ಇದರಿಂದ ಡ್ಯಾನಿಗೆ ತುಂಬಾನೇ ಕೋಪ ಬಂದು ಅಲ್ಲಿಂದ ಹೊಟ್ಟೋಗ್ತಾನೆ. ನಂತರ ಇವರ ತಂದೆ ಡ್ಯಾನಿಗೆ ಸಮಾಧಾನ ಮಾಡೋದಕ್ಕೆ ಅಂತ ಬಂದಾಗ ನೋಡ್ತಾರೆ, ಇವನು ಡಂಪ್ ವೇಟರ್ ನ ಒಳಗಡೆ ಕುಂತಿರ್ತಾನೆ. ಡಂಪ್ ವೇಟರ್ ಅಂದ್ರೆ ಒಂದು ಸಣ್ಣ ಲಿಫ್ಟ್ ತರ. ಡ್ಯಾನಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ, ನನಗೆ ಯಾವ ಕೆಲ್ಸನೂ ಬರೋದಿಲ್ಲ, ಆದ್ರೆ ವಾಲ್ಟರ್ ಮಾತ್ರ ನನ್ಗಿಂತ ಎಲ್ಲಾ ಕೆಲ್ಸನೂ ಚೆನ್ನಾಗ್ ಮಾಡ್ತಾನೆ ಅಂತ. ಹಾಗೆ ಇವನ ತಂದೆ ಇವನಿಗೆ ಅರ್ಥ ಮಾಡಿಸ್ತಾರೆ, ಎಲ್ಲಾ ಮನುಷ್ಯರು ಒಂದೇ ರೀತಿ ಇರೋದಿಲ್ಲ.